ಗಣಿಬಾಧಿತ ಪ್ರದೇಶದ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಕಾಣಿಸಿಕೊಂಡ ಅಪೌಷ್ಟಿಕತೆ ಹೋಗಲಾಡಿಸಲು ಸರ್ಕಾರ ವಿಶೇಷ ಪೌಷ್ಟಿಕ ಆಹಾರವನ್ನು ಬಿಸಿಯೂಟದ ಜೊತೆ ಸಂಜೆ ವೇಳೆ ನೀಡುವ ಯೋಜನೆ ರೂಪಿಸಿರುವುದು ಸ್ವಾಗತಾರ್ಹ. ಅರ್ಹ ಮಕ್ಕಳಿಗೆ ಈ ಆಹಾರ ಸಿಗಬೇಕು, ಯಾವುದೇ ಲೋಪ ಕಾಣದಂತೆ ಎಚ್ಚರಿಕೆ ವಹಿಸಿ ಎಂದು ಶಿಕ್ಷಕರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಸೂಚಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಿಎಂಸಿ ಶಾಲೆಯಲ್ಲಿ ಆಯೋಜಿಸಿದ್ದ ಸಿಇಪಿಎಂಐಝಡ್ ಯೋಜನೆಯ ಮೂಲಕ ಮಕ್ಕಳಿಗೆ ವಿಶೇಷ ಪೂರಕ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಸಿಯೂಟವನ್ನು ರುಚಿಯಾಗಿ ನೀಡಬೇಕು. ಇತ್ತೀಚೆಗೆ ದೂರುಗಳು ಬರುತ್ತಿವೆ. ಎಲ್ಲವನ್ನು ಸರಿಪಡಿಸಿ ಶಿಕ್ಷಕರು ನಿಮ್ಮ ಮಕ್ಕಳಂತೆ ವಿದ್ಯಾರ್ಥಿಗಳನ್ನು ಬೆಳೆಸಲು ಸಲಹೆ ನೀಡಿದರು. ಗಣಿಬಾಧಿತ ಪ್ರದೇಶದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಕೊರತೆಯಾಗದಂತೆ ಸರ್ಕಾರ ವಿಶೇಷ ಅನುದಾನ ನೀಡಿ ಶಾಲೆ ವಾತಾವರಣ ಸರಿಪಡಿಸಿದೆ. ಜೊತೆಗೆ ಬಿಸಿಯೂಟದ ಜೊತೆ ಸಂಜೆಯಲ್ಲಿ ಪೌಷ್ಟಿಕ ಆಹಾರ, ಕಾಳು, ಹುಸ್ಲಿ ನೀಡಲು ಯೋಜನೆ ರೂಪಿಸಿರುವುದು ಮೆಚ್ಚುವಂಥದ್ದು. ಐಟಿ-ಬಿಟಿ ಯುಗದಲ್ಲಿ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾರೆ. 90ರ ಮೇಲಿನ ಅಂಕ ಗಳಿಸಿದ್ದರೂ ಹಾಸ್ಟೆಲ್ ದಾಖಲಾಗುತ್ತಿಲ್ಲ. ಈ ಹಿನ್ನೆಲೆ ಉತ್ತಮ ಪಾಠ ಜೊತೆಗೆ ಆಹಾರ ನೀಡುವ ಸರ್ಕಾರಿ ಸವಲತ್ತು ಬಳಸಿಕೊಂಡು ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಆರತಿ ಬಿ, ಡಿಡಿಪಿಐ ಮಂಜುನಾಥ್, ತಾಲೂಕ್ ಪಂಚಾಯಿತಿ ಇಒ ರಂಗನಾಥ್, ಬಿಇಒ ನಟರಾಜ್, ಬಿಆರ್ಸಿ ಮಧುಸೂದನ್, ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಎಸ್ಡಿಎಂಸಿ ಅಧ್ಯಕ್ಷ ಆನಂದ್, ಮುಖ್ಯ ಶಿಕ್ಷಕಿ ಮಂಜುಳಾ, ಶಿಕ್ಷಕರಾದ ನಟರಾಜು, ಸುಮಿತ್ರಾ, ನಿತ್ಯಶ್ರೀ, ಶೋಭಾ, ಪುರುಷೋತ್ತಮ್, ಈರಮ್ಮ ಇತರರು ಇದ್ದರು. ಜೊತೆಗೆ ನಮಗೆ ಪೌಷ್ಟಿಕವಾಗಿ ಆಹಾರವನ್ನು ಕೊಡ್ತಕ್ಕಂಥ ಯೋಜನೆ ಇವತ್ತು ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಕೇಳಿದ್ದೀವಿ. ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಹೊಟ್ಟೆ ತುಂಬಿದರೆ ಪಾಠ ಕೇಳೋಕ್ಕೆ ಮನಸ್ಸಿರುತ್ತಲ್ವ, ಹೊಟ್ಟೆ ಹಸಿದ್ರು ಮನೆ ಕಡೆಗೆ ಗಮನ ಇರುತ್ತೆ. ಅದು ಆಗಬಾರ್ದು ಅಂತಲೇ ಸರ್ಕಾರ ಪೌಷ್ಟಿಕ ಆಹಾರವನ್ನು ನಮಗೆ ಕೊಡೋದ್ರ ಜೊತೆಗೆ ಈ ದೈಹಿಕವಾಗಿಯೂ ಉತ್ತಮ ಮಟ್ಟದ ಬೆಳವಣಿಗೆಯನ್ನು ಹೊಂದಿದೆ ಎಂಬುದು ಸರ್ಕಾರ ಈ ಒಂದು ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಇವತ್ತು ಅನುಷ್ಠಾನ ಮಾಡ್ತಾ ಇದೆ. ಅದರ ಸದುಪಯೋಗವನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀವಿ. ಯಾಕೆಂದರೆ ಮುಖ್ಯೋಪಾಧ್ಯಾಯರು ನೀವೇ ಇದರಿಂದ ಯಾವುದು ಲೋಪ ಆಗ್ಬಾರ್ದು. ಯಾಕೆಂದರೆ ಇದು ಮಕ್ಕಳಿಗೆ ಕೊಡ್ತಕ್ಕಂಥದ್ದು. ನಾನು ನಿನ್ನೆ ಇದ್ದು ಕೇಳಿದೆ, ನಮ್ಮಲ್ಲಿ ಈ ಕ್ಯಾಟರ್ಪಿಲ್ಲರ್ ಫ್ಯಾಕ್ಟ್ರಿ ಅಲ್ಲಿ ಎಷ್ಟು ಕೆಟ್ಟದಾಗಿರೋ ಮೆಟೀರಿಯಲ್ ತಗೊಂಡು ಕೊಡ್ತಾರೆ. ಅಲ್ಲೇ ಜೋಳ, ಬಿಸ್ಕಿಟ್ ಜೋಳ ಎಲ್ಲ ಬರ್ತದೆ. ಅದು ರಿಜೆಕ್ಟ್ ಆಗಿ ಆಚೆ ಹಾಕಿ ತಿರ್ಗಾ ಒಳಗೆ ಹಾಕ್ಸ್ಕೊಂತಾರೆ ಅಂತ ಹೇಳಿ ಊಟದ ಯಾರೋ ಫೋನ್ ಹಾಕಿ ನನಗೆ ಕಂಪ್ಲೇಂಟ್ ಮಾಡಿ. ಹಂಗಾಗ್ಬಾರ್ದು. ಅವು ಮೂಕಪ್ಪಾಗಿ ನೀವು ಕೇಳಲ್ಲ, ನೀವು ಮಾತು ಬರುತ್ತೆ, ನೀವೆಲ್ಲ ಹೇಳ್ತೀರ ಅಲ್ವಾ. ಸರಿಯಾಗಿರಲಿಲ್ಲ, ಇವತ್ತು ಕ್ಲೀನಾಗಿ ಮಾಡಿರಲಿಲ್ಲ, ಅಡುಗೆ ಸರಿಯಾಗಿ ಮಾಡಿರಲಿಲ್ಲ ಅಂತೂ ಗಮಗಮ ಅಂತ ಇದ್ದು ಎಷ್ಟು ಚೆನ್ನಾಗಿ ಮಾಡಿರೋದು ಗೊತ್ತಿಲ್ಲ. ಈಗ ಸ್ಮೆಲ್ ಬರ್ತಾ ಇದೆ. ಚೆನ್ನಾಗಿ ಮಾಡಿದ್ರೆ ನಾವು ಬಂದಿದ್ದೀವಿ ಅಂತ ಚೆನ್ನಾಗಿ ಮಾಡಬೇಡಿ, ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಯಾವಾಗಲೂ ಚೆನ್ನಾಗಿ ಮಾಡಿ. ಯಾಕೆಂದರೆ ಇವು ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು, ದೇಶವನ್ನು ಕಟ್ತಕ್ಕಂಥ ಮಕ್ಕಳು. ಇದಕ್ಕೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು ಎಲ್ಲರೂ ಸೇರಿ ಮಾಡೋಣ. ಯಾಕೆಂದರೆ ನಿಮಗೆ ನಮಗೂ ಗೊತ್ತು, ನಾನು ಈಗ ಬಿಸಿ ಊಟ ಇದೆ, ನಾವು ಮಕ್ಕಳು ಯಾವುದು ಮಧ್ಯಾಹ್ನ ಊಟವಿಲ್ಲ, ಬಿಸಿ ಊಟವೂ ಇರಲಿಲ್ಲ. ನಾನು ಆಶ್ರಮದಾಗ ಹೋಗಿದ್ದು, ನಾವು 5 ಕಿಲೋಮೀಟ್ರ್ ನಡ್ಕೊಂಡ್ಬರ್ತಿದ್ವಿ. ಆಶ್ರಮಕ್ಕೆ ಬರಬೇಕಾದ್ರೆ ನಾವು ಹೈಸ್ಕೂಲ್ ಹೋಗೋಕ್ಕೆ 5 ಕಿಲೋಮೀಟ್ರ್ ನಡ್ಕೊಂಡ್ಬರ್ತಿದ್ವಿ. ಅದು ಬಂದರೆ ಬೆಳಗ್ಗೆ ತಿನ್ಬಂದಿದ್ದು 7:30 8 ಗಂಟೆಗೆ ತಿನ್ನಿವು, ಇನ್ನು 5 ಗಂಟೆಗೆ ಬಿಡೋರು. ಅಲ್ಲಿವರೆಗೂ ಯಾವ ಮಕ್ಕಳು ಮಾಸ್ಟರ್ ಪಾಠ ಮಾಡ್ತಾರೆ, ಅಯ್ಯೋ